ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಕ್ರಮವಾಗಿ HMT ಬಳಸಿಕೊಂಡಿದ್ದಾರೆ ಅನ್ನುವಂತ ಆರೋಪದ ವಿಚಾರವಾಗಿ ಈಶ್ವರ್ ಖಂಡ್ರೆ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಕ್ರಮವಾಗಿ HMT ಬಳಸಿಕೊಂಡಿದ್ದಾರೆ ಅಂತಾರೆ. ಯಾರ್ಯಾರ ಪಾಲು ಎಷ್ಟಿದೆ ಅಂತ ಹೇಳಿ ತನಿಖೆ ಮಾಡಿಸಿ ಅಂತ ಹೇಳಿದ್ದಾರೆ. ಹಿಂದೆ ಅರಣ್ಯ ಸಚಿವರಾಗಿದ್ದವರು ಈ ರೀತಿಯಾಗಿ ಆರೋಪಿಸಿದ್ದಾರೆ. HMT ಪ್ರಾರಂಭ ಆದಾಗ ಅವರು ಮಗು ಇದ್ರು ಅನ್ಸುತ್ತೆ, ಅವರು ಹುಟ್ಟಿರ್ಲಿಲ್ಲ ಪಾಪ, ಈಗ ಮಾತನಾಡ್ತಿದ್ದಾರೆ ಅನ್ನುವಂತ ಮಾತುಗಳನ್ನಾಡಿದ್ದಾರೆ. JP ಭವನದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು. ಪಂಚಾಯತ್ ರಾಜ್ ಸಚಿವರು ಮಹಾನುಭಾವ ನನಗೆ ಸಲಹೆ ಕೊಟ್ಟಿದ್ದಾರೆ, ಉಕ್ಕಿನ ಕಾರ್ಖಾನೆ ಪುನಶ್ಚೇತನಗೊಳಿಸಿ ಅಂತ ಹೇಳಿ ಸಲಹೆಯನ್ನ ಕೊಡ್ತಿದ್ದಾರೆ. ಕುದುರೆ ಮುಖದ ಅದಿರು ಕಂಪನಿಗೆ ಜೀವ ಉಳಿಸಬೇಕಂತೆ ನಿರಂತರ ಪ್ರಯತ್ನವನ್ನ ಪಟ್ಟಿದ್ದೇನೆ. ಈಶ್ವರ್ ಖಂಡ್ರೆ ಅವರನ್ನ ಕೇಳಿ ನಾನು ಕೆಲಸ ಮಾಡಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿರುವಂತದ್ದು. ರಾಜ್ಯಕ್ಕೆ ನನ್ನ ಇಲಾಖೆಯಿಂದೇ ಕಾರ್ಯಕ್ರಮ ತರಬೇಕು ಅನ್ನೋದು ಅವರಿಂದ ಹೇಳಬೇಕಾಗಿಲ್ಲ ಅನ್ನುವಂತ ಮಾತುಗಳನ್ನಾಡಿದ್ದಾರೆ. HMTಯ ವಿಷಯದಲ್ಲಿ ಕೆಲವು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿ ಹೋಗಿದ್ದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಈಗಿನ ಪಂಚಾಯತ್ ರಾಜ್ನ ಮಂತ್ರಿಗಳು ಮತ್ತು ಹಿಂದಿನ ಅರಣ್ಯ ಸಚಿವರು ಇವರು ಅರಣ್ಯ ಸಚಿವರಾದ ತಕ್ಷಣವೇ ನನ್ನ ಕೇಂದ್ರ ಸರ್ಕಾರದ ಇಲಾಖೆ ತೀರ್ಮಾನಗಳ ಮೇಲೆ ಒಂದು ರೀತಿ ಸಮಸ್ಯೆಗಳನ್ನು ಪ್ರಾರಂಭ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಯಾವೊಂದು ಕುದುರೆಮುಖ QSL ಕಂಪನಿ ಏನಿದೆ ಆ ಕಂಪ್ನಿಗೆ ನಾನು ಕೇಂದ್ರದಲ್ಲಿ ಮಂತ್ರಿಯಾದ ಪ್ರಮಾಣವಚನ ಸ್ವೀಕಾರ ಮಾಡಿದ ನಂತರ ಮೊದಲನೆಯ ಸಹಿ ಕುದುರೆಮುಖದ ಆಕ್ಟಿವಿಟೀಸ್ಗೆ ಸುಮಾರು 1700 ಕೋಟಿ ಹಣವನ್ನು ಬಂಡವಾಳ ಕೊಡ್ತಕ್ಕಂಥದ್ದಕ್ಕೆ ಒಂದು ಸಹಿ ಏನಾಗದೆ ಅಲ್ಲಿಂದ ಪ್ರಾರಂಭ ಆಯಿತು. ನನ್ನ